ಹಾರ್ಡ್ ವರ್ಕ್ ಇಲ್ಲ. ಏನೆಂದರೆ ಫೋನಲ್ಲಿ ಆರ್ಡ್ರು. ಹಿಂದೆ ಹಾಗಿಲ್ಲ. ಒಂದು ತಾಯಿಯಂದ್ರಿಗೆ ಕಮ್ಮಿ ಅಂದರೆ ಒಂದು 6-7 ಮಕ್ಕಳನ್ನು ತಾಯಿ ಹಿಡಿದಿದ್ಲು. ಅದು ನಾರ್ಮಲ್ ಡೆಲಿವರಿಯಲ್ಲಿ. ಅಂದರೆ ಆವಾಗ ಸರಿಯಾದ ಹಳ್ಳಿ ಇದೆಲ್ಲ ರೋಡು, ವಾಹನ, ಹಾಸ್ಪಿಟ್ಲ್ಗಳ ವ್ಯವಸ್ಥೆ ಇರಲಿಲ್ಲ. ನಾವಿದ್ದ ಕಡೆಯಲ್ಲಿ ಸಣ್ಣ ಇರುವಾಗ ನನ್ನ ಮನೆಯಿಂದ 6 ಕಿಲೋಮೀಟ್ರ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಭೇಟಿಗೆ. ಅದು ಮಣ್ಣಿನ ರಸ್ತೆ. ಮಳೆಗಾಲದಂತೂ ಹೋಗುವಂಗಿಲ್ಲ, ಗಾಡಿಯ ಮೇಲೆ ಹೋಗೋದಿಲ್ಲ, ಚಕ್ರ ಅಡಿ ಇದಾಗುತ್ತೆ. ತುಂಬ ಗರ್ಭಿಣಿಯಾದರೆ ಹೊಟ್ಟೆ ನೋವು ಬಂತಂತಂದರೆ ಎತ್ತಿನ ಗಾಡಿಯಲ್ಲಿ ತಗೊಂಡು ಹೋಗ್ತಿದ್ರು. ತಗೊಂಡು ಹೋಗುವಾಗ ಬಡ 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 ಅಂತ ಸೌಂಡಿಗೆ ನಾರ್ಮಲ್ ಡೆಲಿವರಿ ಗಾಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಮುಗಿತಿತ್ತು. ಅಲ್ಲಿ ಅರ್ಧ 1-2 ಕಿಲೋಮೀಟರ್ ಹೋಗುವಾಗ ಬಾಲಂತಿನ ಆಗ್ತದೆ, ಅಲ್ಲೆಲ್ಲ ವಾಪಸ್ ಮನೆಗೆ ಬರ್ತಾರೆ. ಹಾಗೆ ಶುಚಿತ್ವಕ್ಕೂ ಮಹತ್ವವನ್ನು ಕೊಡ್ತಿದ್ರು. ಈಗ ಅದಿಲ್ಲ. ಶುಚಿತ್ವ ಅಂದರೆ ಹೇಗೆ, ಹೆಣ್ಣುಮಕ್ಕಳಿಗೆ ಮುಟ್ಟು ಅಂತೇಳಿ ಬರ್ತದೆ. ಆ ಮುಟ್ಟಿನ ಸಂದರ್ಭದಲ್ಲಿ ಅವರಿಗೆ 5 ದಿವಸ ವಿರಾಮ. ನಾವು ಸಣ್ಣ ಇರುವಾಗ ಹೇಗಿತ್ತಂದರೆ 5 ದಿವಸ ಮುಟ್ಟಾದರೆ ಅವರು ಹೊರಗಡೆನೇ ಮಲಗಬೇಕು. ಅವರೇ ಬಟ್ಟೆ ಬೇರೆ ಅವರೇ ಇಟ್ಕೋಬೇಕು, ಹೊತ್ಕೊಳ್ಳೋಕೆ ಮಂದಿರ ಬೇರೆ ಕೊಡ್ತಾರೆ, ಚಾಪೆನೂ ಬೇರೆ ಕೊಡ್ತಾರೆ, ತಟ್ಟೆ ಗಿಟ್ಟಿ ಎಲ್ಲ ಬೇರೆ ಕೊಡ್ತಾರೆ. ಅವರು ಅದರಲ್ಲೇ ಊಟ ಮಾಡಬೇಕು, ಅಲ್ಲೇ ಮಲಗಬೇಕು, ಅಲ್ಲೇ ಸ್ನಾನ ಮಾಡಬೇಕು, ಎಲ್ಲ ಹೊರಗಡೆಯಿಂದ ಮಾಡಬೇಕು. ಒಳಗಡೆ ಬರುವಾಗಿಲ್ಲ, ಒಳಗಡೆ ಬಟ್ಟೆಗಳನ್ನು ಮುಟ್ಟುವಂಗಿಲ್ಲ. ಮಕ್ಕಳು ಅವರನ್ನು ಮುಟ್ಟುವಂಗಿಲ್ಲ. ಮಕ್ಕಳು ಮುಟ್ಟು ಕೂಡಲೇ ಹೋಗಿ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು. ಇಂತಹ ಒಂದು ಕಟ್ಟುಪಾಡಿನ ಶಿಸ್ತಿದ್ದಿತ್ತು. ಆದರೆ ಈಗ ಹೇಗೆಂದರೆ ತಲೆ ಮೇಲೆ ಸ್ನಾನ ಮಾಡಿ ಬಂದು ಅಡುಗೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಎಲ್ಲ ವಿಚಾರದಲ್ಲೂ ಅಷ್ಟೇ. ಮುಂಚೆ ಮೊಬೈಲೆಲ್ಲ ಇರಲಿಲ್ಲ, ಟಿ ವಿ ಎಲ್ಲ ಇರಲಿಲ್ಲ, ಪ್ರೀತಿ ಪ್ರೇಮ ಇರಲಿಲ್ಲ. ಅಪರೂಪಕ್ಕೊಂದೊಂದು ಇರ್ತಿತ್ತು. ಅಂದರೆ ಅಲ್ಲಿ ಆಡಿ ಎಲ್ಲ ಇರ್ತಿತ್ತು. ಆಡಿ ಹೋದಾಗ ಕಟ್ಟಿಗೆ ತರಲಿಕ್ಕೆ ಹೋದಾಗ ಅಲ್ಲೆಲ್ಲ ಲವ್ ಆಗುವುದು ಜಾಸ್ತಿ ಇದ್ದಿತ್ತು. ಪತ್ರದ ಮುಖ ಇರ್ತಾರೆ. ಅಪರೂಪಕ್ಕೆ ಕದ್ದು ಅಲ್ಲಿ ಬೆಟ್ಟ ಅಂತಾರೆ, ಗುಡ್ಡ ಅಂತಾರೆ, ಗುಡ್ಡದಲ್ಲಿ ಭೇಟಿ ಆಗ್ತಿದ್ರು. ಕಟ್ಟಿಗೆ ಹೋದಾಗ ಅವನ ಹತ್ರನೇ ಕೆಲಸ ಮಾಡಿಸ್ಕೊಳ್ತಿದ್ರು. ಈಗ ಬೇರೆ ಥರ ರೀತಿಯಲ್ಲಿ ಇರ್ತದೆ. ದುಡ್ಡಿದ್ದವನೊಟ್ಟಿಗೆ ಮಾತ್ರ ಲವ್ ಮಾಡ್ತಾನೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಅವ ಎಷ್ಟು ಖರ್ಚು ಮಾಡ್ತಾನೋ ಅಷ್ಟು ತನಕ